ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಇದು ನಾನು ಕೆರೆ ಒಳಗಡೆ ವಿಡಿಯೋ ಮಾಡಿರುವಂಥದ್ದು. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ದೇವ್ರ ನೋಡೋಕ್ಕೆ ಅಂತ ಹೋಗಿದ್ದು. ಸೋಮವಾರ ಕೊಲ್ಲಾಪುರದಮ್ಮನ ಜಾತ್ರೆ ವ್ಲಾಗ್ ಆಗಿರುತ್ತೆ ಇದು. ದೇವ್ರ ನೋಡೋಕ್ಕೆ ಅಂತ ಹೋಗಿದ್ದು. ದೇವ್ರ ನೋಡೋಕ್ಕೆ ಅಂತ ಹೋಗಿ ಇನ್ನೂ ಹೂವು ತಗೊಂಡಿದ್ದು ನಮ್ಮಮ್ಮ. ಇನ್ನು ದೇವ್ರು ಬಂದಿಲ್ಲ ಅಂತ ವಾಪಸ್ ಬಂದು ತಿರ್ಗಿ ಇನ್ನೊಂದ್ಸಲಿ ಹೋಗಿ ದೇವ್ರನ್ನ ನೋಡ್ಕೊಬಂದು ನೋಡಿ ಕಂಟಿನ್ಯೂಷನ್ ವ್ಲಾಗ್ನ ಹಾಕ್ತೀನಿ. ಚೆನ್ನಾಗಿತ್ತು ದೇವ್ರು ನೋಡೋಕೆ ಹೋಗಿದ್ದು. ಬೇರೆ ವೆರೈಟಿ ಆದ ಗೊಂಬೆಗಳು ಎಲ್ಲನೂ ಕಸಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ಅವರೇ ಮನುಷ್ಯರು. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ವೆರೈಟಿ ಆದ ಗೊಂಬೆಗಳ್ನೆಲ್ಲ ಕರೆಸಿದ್ರು. ಚೆನ್ನಾಗಿತ್ತು ದೇವ್ರನ್ನ ಕರ್ಕೊಂಡು ಹೋಗೋದು. ಇನ್ನು ಮುಂದೆಗಡೆ ದೇವ್ರನ್ನ ಯಾವ ರೀತಿ ಡೆಕೋರೇಷನ್ ಮಾಡಿದ್ರು ಅಂತ ತೋರಿಸ್ತೀನಿ. ಹಿಂಗೆ ಹೋಗ್ಬೇಕಾರೆ ಮಧ್ಯದಲ್ಲಿ ಮಳೆ ಜೋರಾಗಿ ಬಂದ್ಬಿಡ್ತು. ಎಲ್ಲನೂ ಗೊಂಬೆಗಳ್ನೆಲ್ಲ ಎತ್ಕೊಂಡು ದಡ ಅಂತ ಅತ್ತ ಎಲ್ಲ ಹೊರಟೋದ್ರು. ಆಮೇಲೆ ದೇವ್ರಿಂದೆ ಹೋದೋ, ಅರ್ಧಕ್ಕನ ಹೋದೋ ದೇವ್ರಿಂದ ಅಷ್ಟೇ. ಮುಂದೆ ಏನೇನಾಯಿತು ಹೆಂಗೆ ಅಂತ ನಾನು ಎಲ್ಲಿ ಗಂಟ ಹೋಗಿದ್ದೀನಿ ಅನ್ನೋದನ್ನ ಪೂರ್ತಿ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು ನೀವು. ಚೆನ್ನಾಗಿತ್ತು, ಗೊಂಬೆಗಳ್ನೆಲ್ಲ ಕರ್ಸಿದ್ರು. ಇನ್ನೂ ಮುಂದೆ ಋಷಿ ಮುನಿಗಳ ಥರದವರು ಎಲ್ಲರೂ ಇದ್ದಾರೆ, ನೋಡ್ಕೊಬನ್ನಿ. ಎಲ್ಲ ಪೂರ್ತಿ ವೀಡಿಯೋನ ನಾನು ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಅಷ್ಟೇ ನಾನು ಮಾಡಿರೋವಂಥದ್ದು.
ದೇವ್ರನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಪಟಾಕಿ ಎಲ್ಲ ಹೊಡ್ಕೊಂಡು ಚೆನ್ನಾಗಿತ್ತು. ನೋಡಿ ಇನ್ನು ಮುಂದೆ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ ಗೈಸ್, ದೇವ್ರನ್ನ ರಥನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇದ್ರ ಮಧ್ಯದಲ್ಲಿ ಮಳೆ ಬಂದ್ಬಿಡ್ತು. ಮಳೆ ಬಂದಾಗ ಎಲ್ಲ ಆ ಕಡೆ ಆ ಕಡೆ ಎಲ್ಲ ಹೊರಟೋಗ್ಬಿಟ್ರು. ತಿರ್ಗಾ ಇನ್ನು ಮುಂದಕ್ಕೆ ಹೋಗ್ತಾ ತಿರ್ಗಾ ಮಳೆ ನಿಂತೋದ್ಮೇಲೆ ಮುಂದೆ ಹೋದೋ. ಚೆನ್ನಾಗಿತ್ತು. ಮಳೆ ಬರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ನೋಡ್ತಾ ಇರ್ಬೋದು ನೀವು ದೇವ್ರ ಡೆಕೋರೇಷನ್ ಯಾವ ರೀತಿಯಾಗಿ ಮಾಡೋರೆ ಅಂತ. ಈಗ ನೋಡಿ ದೇವ್ರು ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ದೇವ್ರ ಸಖತ್ತಾಗಿ ಅಲಂಕಾರ ಮಾಡಿದ್ರು. ಮಳೆ ಬಂತು, ಚೆನ್ನಾಗಿತ್ತು. ನೋಡ್ಕೊಂಬಂದು
ಸೊ ಗೈಸ್ ಅದಾದಮೇಲೆ ಇಲ್ಲಿ ಇನ್ನೂ ಮಳೆ ಜಾಸ್ತಿ ಆಯಿತು. ದೇವ್ರಿಗೆ ಒಂದು ಕೊತ್ತಿ ತಪ್ಪಲ್ಲಿ ಒಬ್ಬನು ಮನೆಯಿಂದ ಬಾಂಧರ್ವಿ ಅಂತ ತಗೊಂಡೋಗ್ತಾರೆ ದೇವರಿಗೆ. ನೀವಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸಿದ್ದೀನಿ. ಅದನ್ನು ತಗೊಂಡು ದೇವ್ರ ಜೊತೆ ಹೋಗ್ತಾರೆ ದೇವಸ್ಥಾನದ ಹತ್ರಕ್ಕೆ. ಇಷ್ಟೊಂದೇ ವಿಡಿಯೋ ಮಾಡಿದ್ದು. ನೆಕ್ಸ್ಟ್ ವ್ಲಾಗು ಆರತಿ ವ್ಲಾಗ್ ಬರುತ್ತೆ, ಕಾಯ್ತಾ ಇರಿ. ಥ್ಯಾಂಕ್ ಯು.